ನನಗೆ ಪಾಪ ನಮ್ಮ ಕಸ್ಟಮರ್ಸು ಅಂತ ಅನ್ನಿಸ್ತು. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ವಾಸುದೇವ ವಸ್ತ್ರಾಸ್. ನಾನು ಸ್ಟಾಕ್ ತಂದಿದ್ದು ಫಸ್ಟ್ ದಿನ ನಮ್ಮ ಅಕ್ಕಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ಎಲ್ಲ ಸ್ಟಾಕು ತೋರಿಸ್ತೀನಿ. ನಮ್ಮ ಅಕ್ಕ ಎಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಅಂತ ಹೇಳ್ತಾಳೆ. ನಾನೆಲ್ಲ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಮ್ಮ ಅಕ್ಕ ಒಂದು 2 ಡೇಸ್ ಬಿಟ್ಕೊಂಡು ನಂಗೆ ಈ ಸ್ಯಾರಿ ಬೇಕು, ಸೈಡಿಗೆ ತೆಗ್ದಿಡು ಅಂತ ಹೇಳ್ತಾಳೆ. ಒಂದಿನ ಇದೇ ಸಿಚುವೇಶನ್ ಆಯಿತು. ಸೈಡಿಗೆ ತೆಗ್ದಿಟ್ಮೇಲೆ ನಮ್ಮ ಅಕ್ಕ ಅವ್ರ ಫ್ರೆಂಡ್ ಕಾಲ್ ಮಾಡಿದ್ರು, ನನಗೆ ಈ ಸ್ಯಾರಿ ಬೇಕು ಅಂತ. ಅದಾದಮೇಲೆ ಇನ್ನೊಂದು ಕಸ್ಟಮರು ನನಗೆ ಕಾಲ್ ಮಾಡಿದ್ರು ಈ ಸ್ಯಾರಿ ಬೇಕು ಅಂತ. ಬಟ್ ಅವೈಲೇಬಲ್ ಇಲ್ಲ ಅಂತ ಹೇಳಿದೆ. ನಮ್ಮ ಅಕ್ಕ ಅವ್ರ ಫ್ರೆಂಡ್ ಹೇಳಿದ್ರು, ಒಳ್ಳೊಳ್ಳೆ ಕಲೆಕ್ಷನ್ ಎಲ್ಲ ನೀವೇ ಎತ್ತಿಟ್ಕೊಂಡ್ಬಿಡ್ತೀರಾ, ತಂದಿದ ತಕ್ಷಣ ನಮಗೇನು ಉಳಿಸೋದೇ ಇಲ್ಲ ಅಂತ ಅಂದರು. ನನಗೆ ಪಾಪ ನಮ್ಮ ಕಸ್ಟಮರ್ಸು ಅಂತ ಅನ್ನಿಸ್ತು. ಆದರೆ ಒಂದು ವಿಷಯ ಹೇಳಬೇಕು, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದನೂ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇರೋದು ನಮ್ಮ ಅಕ್ಕನೇ ಅಂತ ಹೇಳ್ಬೋದು. ಇಲ್ಲಿವರೆಗೂ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ 5ರಿಂದ 6 ಸೀರೆ ನಮ್ಮ ಅಕ್ಕನೇ ಪರ್ಚೇಸ್ ಮಾಡಿದ್ದಾರೆ. ಆಗಿರೋ ಬಿಲ್ ಅಮೌಂಟ್ಗಿಂತನೂ 500, 1000 ಎಲ್ಲ ಜಾಸ್ತಿನೇ ಪೇ ಮಾಡಿದ್ದಾಳೆ. ನಾವೇನಾದರೂ ಸಕ್ಸಸ್ ಆಗಬೇಕು ಅಂತ ಬೇಡ್ಕೊತಾ ಇದ್ದಾರೆ ಅಂತಂದರೆ ಅದು ನಮ್ಮ ಫ್ಯಾಮಿಲಿಯವರೇ ಆಗಿರ್ತಾರೆ ಫಸ್ಟ್ ಲೈನಲ್ಲಿ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮೆಲ್ಲ ಸಿಸ್ಟರ್ಸ್ಗೂ. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ, ವ್ಯೂಸ್ ಕೊಡ್ತಾಯಿರಿ ಮತ್ತು ಆರ್ಡರ್ಸ್ ಮಾಡ್ತಾಯಿರಿ. ವಾಸುದೇವ ವಸ್ತ್ರಾಸ್ ಸುಂದರವಾಗಿ ಕಾಣೋಕ್ಕೆ ಸುಲಭ ಆಯ್ಕೆ. ಥ್ಯಾಂಕ್ ಯು.